ಅಂದ್ರೆ ಸಿಂಗರ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇರ್ತಾರಲ್ವಾ, ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರಲ್ಲ. ಈಗ ನಾವು ವಿ ಪಿ ಸರ್ ಹೇಳಿದ್ರೆ ವಾ ವಾಟ್ ಅ ಆರ್ಟಿಸ್ಟ್, ಗುರುಗಳು ಹಾಡೋದ ವಾ ವಾಟ್ ಅ ಆರ್ಟಿಸ್ಟ್ ಅಂತ ಹೇಳ್ತೀವಲ್ಲ, ಅರ್ಜುನ್ ಸರ್ ಮ್ಯೂಸಿಕ್ ಮಾಡೋದ ವಾ ವಾಟ್ ಅ ಆರ್ಟಿಸ್ಟ್ ಅಂತ ಹೇಳ್ತೀವಲ್ಲ, ಆ ಥರ. ನಿಂಗೇನು ಐಡಿಯಾ ಬಂದಿರೋದು ಆರ್ಟಿಸ್ಟ್ ಅಂದ್ರೆ ಏನು ಅಂದ್ರೆ ಈಗ ನಾವು ಆರ್ಟ್ ಮಾಡ್ತೀವಲ್ಲ. ಕರೆಕ್ಟೇ, ಅದು ಕರೆಕ್ಟೇ, ಒಂದ್ ಲೆಕ್ಕದಲ್ಲಿ ಕರೆಕ್ಟೇ. ಆರ್ಟ್ ಮಾಡೋರು ಮಾತ್ರ ಆರ್ಟಿಸ್ಟ್ ಅಲ್ಲ, ಸಖತ್ತಾಗಿ ಹಾಡೋರ್ ಆರ್ಟಿಸ್ಟ್, ಸಖತ್ತಾಗಿ ಆಕ್ಟ್ ಮಾಡೋರ್ ಆರ್ಟಿಸ್ಟ್, ಡಾನ್ಸ್ ಮಾಡೋರ್ ಆರ್ಟಿಸ್ಟ್, ಆಂಕರಿಂಗ್ ಮಾಡೋರ್ ಆರ್ಟಿಸ್ಟ್. ಓಕೆ, ನಾನು ಗಾಯಕ. ನೀನು ಆರ್ಟಿಸ್ಟ್, ಕಲಾವಿದ. ನೀನು ಆಕ್ಟಿಂಗ್ ಮಾಡ್ತೀಯಾ, ಸಿಂಗಿಂಗ್ ಮಾಡ್ತೀಯಾ, ಡ್ಯಾನ್ಸಿಂಗ್ ಮಾಡ್ತೀಯಾ, ಕಾಮಿಡಿ ಮಾಡ್ತೀಯಾ, ಆಂಕರಿಂಗ್ ಮಾಡ್ತೀಯಾ, ಎಲ್ಲ ಮಾಡ್ತೀಯಾ ನೀನು. ಈಗ ನೀನು ಯಾರು ಹೇಳೋ? ಕಲಾವಿದ. ನೀನು ಕಲಾವಿದ ಕಳ ನೀನು. ಆಮೇಲೆ ಇದರಲ್ಲಿ ಯಾರು ಆಕ್ಟ್ ಮಾಡಿರೋದು ಗೊತ್ತಾ? ಗಣೇಶ್ ಸರ್. ಕರೆಕ್ಟ್ ಕಣೋ, ನಂಗೆ ಗೊತ್ತೇ ಇರ್ಲಿಲ್ಲ. ಸೊ ಈಗ ಇದರ ಡೈಲಾಗ್ ಹೇಳ. ಬೆಸ್ಟ್ ಕಣೋ, ಹೇಳು. ಅದು ಕೂತ್ಕೊಂಡು ಹೇಳ್ಬೇಕು, ಆ ಸ್ಟೈಲ್ ಎಲ್ಲ ಹೇಳ್ತೀನಿ. ಕೂತ್ಕೋ ಕೂತ್ಕೋ. ಅದು ಕಾಲು ಚಾಚ್ಕೊಂಡೆಲ್ಲ ಹೇಳ್ಬೇಕು. ಮಲ್ಕೊಂಡೇ ಹೇಳು, ಪರವಾಗಿಲ್ಲ. ಈ ಡೈಲಾಗ್ ಅಲ್ಲಿ ಹುಡುಗಿ ಬೇಕಲ್ವೇನೋ, ಹೀರೋಯಿನ್ ಬೇಕಲ್ವೇನೋ? ನೀವೇ ಅಲ್ಲ ಹುಡುಗಿ. ನಾನು ಹುಡುಗಿ ಆಗ್ಲಾ ನಾನು? ಪ್ರೀತಮ್, ಎಷ್ಟೊತ್ತು ಅಂತ ಈ ಮಳೇಲಿ ಕೂತಿರ್ತೀಯ? ಬನ್ನಿ, ಟೈಮ್ ಆಯ್ತು, ಹೋಗೋಣ. ನಂಗೆ ಗೊತ್ತಾಯ್ತು ಕಣ್ರಿ, ನೀವು ಯಾವತ್ತೂ ಸಿಗಲ್ಲ ಅಂತ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗೋಯ್ತು ಕಣ್ರಿ. ಟೈಮ್ ಸರಿ ಇಲ್ಲ ಅಲ್ಲಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆದ್ಮೇಲೆ ಕ್ಯಾನ್ಸರ್ ಆಗಿ ಡಾಕ್ಟರ್ ಹೇಳ್ತಾರೆ ತಲೆನೇ ತೆಗಿಬೇಕಂತ. ಅದರಲ್ಲೂ ನಾನು ಢಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದರಲ್ಲಿ ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಅದರಲ್ಲೂ ನಿಮ್ಮ ನೆನಪು, ಈ ಬಿಕ್ನಾಸಿ ಮಲೆ, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರ್ಯಾಸ್ಕಲ್ ಗಟ್ಟ ಶಬ್ದ ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡದೇ ಆಗದಷ್ಟು ಗಾಯ ಆಗಿದೆ ಕಣ್ರಿ. ಇದರ ಹಾಟಲ್ಲಿ ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನು ನಾನು ಬಿಟ್ಕೊಟ್ಬಿಟ್ಟೆ ಕಣ್ರಿ. ಇವನು ಖುಷಿಯಾಗಿದ್ದಾನೆ, ಮನೆಗೆ ಊಟ ಕರೆಯೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊಂದು ಗಾಯ ಆಗಿದೆಯೋ ಬೇಡ ಕಣ್ಣಿದೆ. ಅದು ಡೈಲಾಗ್ ಅಷ್ಟೇ, ನಾನು ಖುಷಿಯಾಗಿರ್ತೀನಿ ಸರ್. ನಾನು ಆರ್ಟಿಸ್ಟ್. ಏನೋ ಆಕ್ಟಿಂಗ್ ಮಾಡ್ತೀಯ, ಡೈಲಾಗ್ ಒಂಚೂರು ಮಿಸ್ ಮಾಡಲಿಲ್ಲ ಅವನು. ನೀನು ಆರ್ಟಿಸ್ಟ್ ಕಣೋ, ಕಲಾವಿದ ಕಣೋ ನೀನು, ಕಲಾವಿದ. ಕಲಾವಿದ ಜಿಷ್ಣುಗೆ, ಕಲಾವಿದ ಜಿಷ್ಣುಗೆ, ನಮ್ಮ ಬಾಸ್ ಜಿಷ್ಣುಗೆ. ಜಿಷ್ಣು ಬೇಬಿ, ಏನು ನೀನ್ ಖುಷಿಯಾಗಿದ್ರು ವಿ ಪಿ ಸರ್ ಕರೆಯಲ್ಲ ಊಟಕ್ಕೆ ಅಂತ ಇದ್ದಾರೆ, ನೀನ್ ದುಃಖದಲ್ಲಿದ್ರು ಕರೆಯಲ್ಲ ಅಂತ ಇದ್ದಾರೆ, ನೀನ್ ಫೀಲಿಂಗ್ ಮಾಡ್ಕೊಂಡ್ರು ಕರೆಯಲ್ಲ ಅಂತ ಇದ್ದಾರೆ. ಏನ್ ಮಾಡೋದು? ಏನ್ ಗೊತ್ತಾ, ನಿಮ್ಮ ಮನೇಲಿ ನಾನ್ ವೆಜ್ ಮಾಡಬೇಡಿ, ನಿಮ್ಮ ಮನೆಗೆ ಬರ್ಬಿಡಿ. ಸಿಂಪಲ್ ಸೊಲ್ಯೂಷನ್. ಅವನಿಗೆ ಭಾವನೆ ಮುಖ್ಯ ಅಲ್ಲ, ಊಟ ಮುಖ್ಯ. ಅವ್ರು ಕರೀತಾ ಇಲ್ವಾ, ನೀವು ಕರೀರಿ. ಜಿಷ್ಣು ಸೂಪರ್ ಹಾಡಿದೆ ಇವತ್ತು, ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಇವತ್ತೊಬ್ಬ ಹೇಮಂತ್ ಸರ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹಾಡಿದ ಸರ್ ಅವನು ಇವತ್ತು. ವೆರಿ ನೈಸ್ ಜಿಷ್ಣು, ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಜಿಷ್ಣುಗೆ. ತಾಯಿ, ಬಹಳ ಒಳ್ಳೆ ಪ್ರದರ್ಶನವನ್ನು ನೀಡಿದ್ಯಾ. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್, ಅದರಲ್ಲಿ ಡೌಟೇ ಇಲ್ಲ. ಟಿಕೆಟ್ ಫಿನಾಲೆಗೆ ಇನ್ನೇನಾದ್ರು ಮಾಡ್ಬೋದಿತ್ತೇನೋ ಅಂತ ನನಗನ್ನಿಸ್ತು. ಅಂದ್ರೆ ಅವಳು ಏನ್ ಮಾಡ್ತಾಳೆ, ರಿಹರ್ಸಲ್ ಅಲ್ಲಿ ಮೆಂಟ್ರಿಂಗ್ ಅಲ್ಲೆಲ್ಲ ಹಾಡ್ತಾಳೆ, ಅದೇನೋ ಗೊತ್ತಿಲ್ಲ, ವೇದಿಕೆಗೆ ಹೋದ ತಕ್ಷಣ ಹೆದರ್ಕೊಂಡ್ಬಿಡ್ತಾಳೆ. ಯಾಕೆ ನಿಂಗೆ ಭಯ? ನಿನಗೇನ್ ಭಯ ತಾಯಿ? ಇದು ನಿನ್ ಮನೆ ಅಲ್ವಾ ತಾಯಿ? ಸರ್ ಅದೇ ಹಾಡು ಎಲ್ಲಿ ಮಿಸ್ ಆಗುತ್ತೆ ಅಂತ.